ಅಬ್ಬಾಬಾಬಾ, ನನ್ನ ಹೆಂಡ್ತಿ ಇಲ್ಲೇ ನಿಂತಾಳಲ್ಪ. ಅದ್ರಾಗ ಬೇಜಾರು ಮಾಡ್ಕೊಂಡು ನಿಂತಾಳ. ಏನೋ ಹುಡ್ಕ್ಯಾಡಂಗೆ ಐತಡಿ, ಹೋಗಿ ಕೇಳೋಣ ಏನು ಹುಡ್ಕಾತಾಳ ಅಂತಿ. ಯಾಕ್ಲಿ ಬೇಜಾರು ಮಾಡ್ಕೊಂಡು ಏನು ಹುಡ್ಕಾಕತ್ತಿ, ಏನಾತು? ರೀ, ಇಲ್ಲೇ ಇಟ್ಟಿದ್ದೆ ಕಾಣಕತ್ತಿಲ್ರಿ. ಎಲ್ಲಿ ಹೋತನ್ನ? ನಾನು ಅದ್ರ ಮೇಲೆ ಜೀವನ ಇಟ್ಕೊಂಡೇನ್ರಿ. ಇಲ್ಲೇ ಕಳ್ಕೊಂಡೇರಿ ನಾನು. ಏನ ಇಲ್ಲೇ ಕಳ್ಕೊಂಡ್ಯಾ? ಏನು ಕಳ್ಕೊಂಡಿಲ್ಲ, ಏನು ಹುಡ್ಕಾಕತ್ತಿ ಅಂತ ಹೇಳ್ತಿ ಏನಿಲ್ಲ? ಓತ್ರಿ, ಇಲ್ಲೇ ಓತ್ರಿ, ಇಲ್ಲೇ ಇಟ್ಟಿದ್ದೆ. ಎಲ್ಲಿ ಕಳಿತನ ಓತ್ರಿ, ಕಳ್ಕೊಂಡೇರಿ ನಾನು. ನಿಮ್ಮವನ ಹೇಳ್ತೀನ ಇಲ್ಲ? ಈಗ ಏನು ತೊಗೊಂಡೋಗಿ ಧಾರವಾಡದವಾಗನೇ ಹಾಕ್ಬರ್ಲೆ ನಿನ್ನ. 20 ವರ್ಷ ಆಗಿತ್ರಿ. ಅದನ್ನ ಎಷ್ಟು ಜೋಪಾನ ಮಾಡಿ ಇಟ್ಕೊಂಡಿದ್ದೆ ಗೊತ್ತೇನ್ರಿ. ಈಗ ಸಿಗಾಕತ್ತೇ ಇಲ್ಲ. ಮುಂಜಾಲಿಂದ ಹುಡ್ಕಾಕತ್ತೇನ ಅದನ್ನ. ಏನು ಹುಡ್ಕಾಕತ್ತಿದ್ದು? ಆಗಳಿತ ಕೇಳಾಕತ್ತೀನಿ, ಹೇಳಕತ್ತೇ ಇಲ್ಲ. ಏನು ಹೇಳ್ತೇನೆ ಇಲ್ಲ ನೀನು? ನಮ್ಮ ನಿಶ್ಚಿತಾರ್ಥದ್ದು ಉಂಗುರ ರೀ. ನಾನು ಅವಾಗ ದಪ್ಪಿದ್ದೆ ಅಂತೆ, ನನ್ನ ಬಟ್ಟಿಗೆ ಬರಲ್ಲಂತೆ ತೆಗೆದಿಟ್ಟಿದ್ದೆ. ನಾ ಅದನ್ನ ಇಲ್ಲೇ ಸಿಗಾಕತ್ತೇ ಇಲ್ಲ. ಮುಂಜಾಲಿಂದ ಹುಡ್ಕಾಕತ್ತೇನೆ ಅದನ್ನು. ತಡಿ, ನನ್ನ ಸೊಸಿಗೆ ಕೇಳ್ತೇನೆ, ಆಕಿಗೆ ಏನಾರ ಗೊತ್ತೈತೆ ಏನಂತಿ. ದೀಪಾ, ಏ ದೀಪಾ, ದೀಪಿ ಬಾಲೆ ಇಲ್ಲಿ. ಎಷ್ಟು ಕರಿಬೇಕು ನಿನ್ನ? ಹಾಂ, ಎಲ್ಲ ಎಷ್ಟು ಚಂದ ಪೂಜೆ ಮಾಡಿದೆ ಅಲ್ಲ. ಈಗ ನಮ್ಮತ್ತಿ ನೋಡಿಲ್ಲ, ಫುಲ್ ಖುಷಿ ಪಡ್ಡೆ. ನನಗೆ ಶಬಾಷ್ ಅಂತಾಳ. ದೀಪಾ, ಅಗಳಿಂದ ಕರಾಕತ್ತೀನಿ, ಕೇಳಾಕತ್ತಿಲ್ಲ. ಏನು ಮಾಡತ್ತಿದ್ದಿ? ಬಂದರೆ ಬಾಯಿಲ್ಲ ಒಂದು ಸ್ವಲ್ಪ. ಯಪ್ಪ ದೇವ್ರೇ, ಏನು ಒದರ್ತಾಳಪ್ಪ ಹಂಗೆ ವಟ 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 ಅಂತೇಳಿ. ಮುಂಜಾನೆ ಎದ್ದಾಗಿಂದ ರಾತ್ರಿ ಮಟ್ಟ ಬಾಯೇ ಮುಚ್ಚಲ್ಲದು. ಕಟ್ಟಿಗೆ ಬಾಯಿ ಆಗಿದ್ರು ಒಡೆದು 30 ತೂರ್ಣಕ್ಕಾಗಿರ್ತಿದ್ದು ಇಷ್ಟೊತ್ತಿಗೆ. ಬಂದೆ ರೀ ಅತ್ತಿಯರ. ಏನು ರೀ ಅತ್ತಿಯರಿ, ಪೂಜೆ ಮಾಡತ್ತಿದ್ದೆ ರೀ ನಾನು. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆತ್ರಿ ಬರೋದು. ಯಾಕ್ರಿ ಮಾವಾರ, ಏನು ಮಾಡಿದ್ರಿ ಅತ್ತಿಯರಿಗೆ? ಸಿಟ್ಟು ಬರೋ ಹಂಗೆ ರೂಮ್ ನೋಡಿರೋ ರಣರಂಗ ಆಗೈತಲ್ಲ. ಆ ಪರಿ ಸಿಟ್ಟು ಮಾಡ್ಕೊಂಡು ನಿಂತಾಳ ಅತ್ತಿ. ಅದು ಹೋಗ್ಲಿ ಬಿಡು. ನನ್ನ ನಿಶ್ಚಿತಾರ್ಥದ ಉಂಗುರ ನೋಡಿ ಏನು ಎಲ್ಲ ಇದೆ ಅಂತೇಳಿ ಮುಂಜಾಲಿಂದ ಹುಡುಕಾಕತ್ತೇನು, ಸಿಗಾಕತ್ತೇ ಇಲ್ಲ ಅಲ್ಲ. ಅಯ್ಯೋ ದೇವ್ರೆ, ನೀವು ಇಟ್ಟಿರೋ ಉಂಗುರ ನಿಮ್ಮ ರೂಮಿಗೆ ಬಂದು ನಾನು ಯಾಕೆ ನೋಡೋಕೆ ಹೋಗ್ಲಿ ರೀ ಅತ್ತಿಯರ? ಅಷ್ಟಕ್ಕೂ ಇವಾಗ ಯಾಕೆ ಬೇಕ್ರಿ ಆ ಉಂಗುರ? ನೀ ಮಾಡಿರೋ ಅಡುಗೆ ತಿಂದು 10 kg ತಳಗೋಗೀನಿ. ಅದಕ್ಕೆ ಆ ಉಂಗುರ ಈಗಾರೆ ನನ್ನ ಬಟ್ಟಿಗೆ ಬರ್ತೈತನಂತೆ ನೋಡಕ್ಕೆ. ಏನ್ರಿ, ಹೌದಾ? 10 kg ಕಮ್ಮಿ ಆಗಿರ ನೋಡ್ರಿ. ನೀವು ಅಡುಗೆ ಮಾಡ್ಕೊಂಡು ತಿನ್ಬೇಕಾದ್ರೆ ಒಳ್ಳೆ ಹತ್ತಿ ಚೀಲ ಇದ್ದಂಗಿದ್ರಿ ನೋಡ್ರಿ. ಇವಾಗ ನಾನು ಮಾಡಿರೋ ಅಡುಗೆ ತಿಂದು 14 ವರ್ಷದ ಹುಡುಗಿ ಥರ ಆಗಿರಿ. ಹೆಂಗ? ಊರು ಬೆಂಡ್ಲಿ, ಬಾಯಿ ಮುಚ್ಕೊಂಡು ಉಂಗುರ ಹುಡುಕ್ ಬಾ. ಅಲ್ರಿ ಮಾವರ, ಪಾಪ ಅತ್ತಿ ಅಷ್ಟು ಟೆನ್ಷನ್ ಮಾಡ್ಕೊಂಡು ಉಂಗುರ ಹುಡ್ಕಾಕತ್ತಾರ. ನೀವು ಯಾಕ್ರಿ ನಕ್ಕೊಂತ ಕುಂತಿರಲ್ಲ? ಏನಾಯ್ತು? ಯಾಕ್ರಿ ನಾವಾಗತ್ತೀರಿ? ಬಾಯಿ ಬಿಟ್ಟು ಹೇಳ್ತೀರೇನೇ ಇಲ್ಲ? ಹೇಳ್ಬೇಕಾ? ಈಗ ಹೇಳ್ಬೇಕಾ? ಯಾಕ್ಲಿಪ್ಪ ಸುಮ್ಮನೆ ಸೊಸಿ ಮುಂದೆ ಅಸಹ್ಯ ಮಾಡ್ಕೊಂತಿದ್ದಿ? ಆಮೇಲೆ ಹೇಳ್ತೀನಿ ಬಿಡು. ಈಗ ಹೇಳ್ತಿರೋ ಏನು ಇಲ್ಲೋ? ಅಲ್ಲಲ್ಲಿ ನಿನ್ನ ತಲೆಗೆ ಬುದ್ಧಿ ಐತನ ಇಲ್ಲ? ನಮ್ಮ ನಿಶ್ಚಿತಾರ್ಥದಾಗ ಆ ಉಂಗ್ರಾನೇ ನಿನಗೆ ಹಾಕಿದ್ರು, ನಿಂಗೆ ಬರಲ್ಲ ಅಂತ ಎತ್ತಿಟ್ಟಿದ್ದಿ. ಮಗನ ಮದ್ವೆ ಬಂದಾಗ ಮತ್ತೆ ರೊಕ್ಕ ಖರ್ಚು ಮಾಡೋದಂತೆ. ಅದಕ್ಕೆ ಪಾಲಿಶ್ ಮಾಡಿ ಸೊಸಿ ಕೈಗೆ ಹಾಕ್ಲಿಲ್ಲನ ಆ ಉಂಗ್ರಾನ? ಏನ್ರಿ ಮಾವರ, ಈ ಉಂಗುರ ಹತ್ತಿದ? ಅದೇನಿಲ್ಲ, ನೀ ಹೋಗನ್ ಬಂದೈತಾಡಿ. ರೀ ರೀ, ಜಲ್ದಿ ಬರ್ರಿ ಇಲ್ಲೇ. ತಲೆಯಾಗ ಏನು ಬುದ್ಧಿ ಇತ್ತು, ಎಲ್ಲದ್ದು ತುಂಬ್ಕೊಂಡಿರೋ. ಸೊಸಿ ಮುಂದೆ ಹೇಳ್ಬೇಕ ಬೇಡ ಅಂತ ಗೊತ್ತಾಗಲ್ಲ ನೋಡ್ರಿ. ಈಗ ನನ್ನ ಮರ್ಯಾದೆ ಏನಾತಕ್ಕಿ ಮುಂದೆ. ಮೊದ್ಲೇಕ ಅತ್ತಿ ಅಂದರೆ ಕತ್ತಿ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡಿದ್ಲಕ್ಕಿ. ನನ್ನ ಏನೋ ಒಂದು ಈಟ ಹೆದರ್ತಿದ್ಲು ನನ್ನ ಮಾತಿಗೆ. ಈಗಂದ್ರೂ ಅದೂ ಮರ್ಯಾದೆ ತೆಗೆದಿಟ್ರಿ. ಈಗ ಅವರು ತವ್ರ ಮನೆ ಕಡೆ ಎಲ್ಲ ನನ್ನ ಮರ್ಯಾದೆ ಹಾಳಾಗಂಗಿಲ್ಲೇನು? ನಾನು ನಿನಗೆ ಕೇಳ್ದೆ ಇಲ್ಲ, ಇವಾಗ ಹೇಳ್ಬೇಕನ್ನ ಸೊಸಿ ಅದಾಳ ಆಮೇಲೆ ಹೇಳ್ತೀನಿ ಅಂತಂದ್ರೆ ಇಲ್ಲ ಈಗ ಹೇಳು ಅಂತೆ ಕುಣಿತಿ. ಅದಕ್ಕೆ ಹೇಳಿದ್ದೆ ನಾನು. ದೊಡ್ಡ ಶಾಣೆ ಅದಿ ತಗೋ. ಈಗ ನೋಡು ಮಗನ ಜೊತೆ ಏನು ಜಗಳ ತೆಗ್ದಾಳೆ ಏನೋ. ಅಯ್ಯಪ್ಪ ದೇವ್ರೆ, ಯಾಪ ಈಚಿರಿತಿಲ್ಲ ಮ್ಯಾಲಿಂದ ಓಡಿ ಬರೋದ್ರಾಗ ಸುಸ್ತಾತ. ಯಾಕೆ ಸಿಟ್ಟಾಗಿ? ನಮ್ಮ ಮದುವೆಯಾಗ ಎಂಗೇಜ್ಮೆಂಟಿಗೆ ನನಗೆ ಉಂಗುರ ಹಾಕಿದ್ರಿ. ಅದು ಯಾರು ಉಂಗುರ? ಹುಚ್ಚಿಗೆ ಚಿಡ್ತೇನೆ ನಿನಗೆ. ಒಮ್ಮೆ ನಮ್ಮ ಮಕ್ಳು ಏನಾಯ್ತು? ಎಂಗೇಜ್ಮೆಂಟ್ ಆಗಿದ್ದವಾಗ, ಮದುವೆ ಆಗಿದ್ದವಾಗ ನೀ ಕೇಳಾಕತ್ತಿರೋದು ಯಾವಾಗ? ಅಷ್ಟಕ್ಕೂ ಯಾರು ಉಂಗುರ ಹಾಕ್ತಾರ? ಅಂಗಡಿಯಾಗಿಂದ ತೊಗೊಂಬಂದು ಹಾಕಿರೋದು ಅದನ್ನು. ನಮ್ಮ ಮೌ ಸೆಲೆಕ್ಟ್ ಮಾಡಿ ತಂದಾಳ ಅದನ್ನು. ಭಾರಿ ಹೇಳ್ಬಿಟ್ರಿ ಹಂಗೆ.
ನಿಮ್ಮವು ಸೆಲೆಕ್ಟ್ ಮಾಡಿ ತಂದಿರೋ ಹೊಸ ಉಂಗುರ ಅಲ್ಲದು. ತನ್ನ ಎಂಗೇಜ್ಮೆಂಟ್ನಾಗ ಆಕಿ ಕೈಗೆ ಹಾಕಿದ್ದು ಬರಲ್ಲ ಅಂತ ಎತ್ತಿಟ್ಟಿದ್ದನ್ನು ಪಾಲಿಶ್ ಮಾಡಿಸಿ ನನ್ನ ಕೈಗೆ ಹಾಕ್ಯಾರ. ಹಗಲೇ ಏನೇನ್ರ ಕೇಳಿಸ್ಕೊಂಡು ಏನೇನ್ರ ಹೇಳ್ಕೊಂತ ನಿನಗೆ ಯಾರು ಹೇಳ್ಯಾರ? ಹೊಸ ಉಂಗುರ ಅದು ನಮ್ಮವು ತೋರ್ಸಾಳೋದನ್ನು. ನಿಮ್ಮವ್ವ ಈಗ ಮುಂಜಾನೆಯಿಂದ 10 kg ಕಮ್ಮಿ ಆಗ್ಯಾನಂತೆ ಉಂಗುರ ಹುಡ್ಕಾತಿದ್ಲು ಹಾಕೊಳಕ್ಕಂತೇಳಿ. ಅದು ಅವಾಗ ನೆನಪಿರ್ಲಿಲ್ಲ ಆಕಿಗೆ ನನಗೆ ಕೊಟ್ಟಿದ್ದು ಅಂತೇಳಿ. ಆಮೇಲೆ ಮಾವಾರು ಅಂದರು, ಇಲ್ಲ ಇದ ಪಾಲಿಶ್ ಮಾಡಿಸಿ ಸೊಸೆಗೆ ಹಾಕ್ಲಿಲ್ಲನ ಅಂತೇಳಿ. ಅವಾಗ ಗೊತ್ತಾಯ್ತು ನನಗೂ. ನೋಡ್ರಿ ಈಗ ಹೇಳಕತ್ತೇನೆ ನಾನು ನಿಮಗೆ, ನೀವು ಈ ಉಂಗುರ ನಿಮ್ಮ ಒಂದು ವಾಪಸ್ ಕೊಟ್ಟು ನನಗೆ ಹೊಸ ಡೈಮಂಡ್ ಉಂಗುರ ತಂದು ಈಗ ಎಂಗೇಜ್ಮೆಂಟ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಎಲ್ಲರಿಗೂ ಫೋನ್ ಹಚ್ಚಿ ಕರೆಯೋಕೆ ನಾನಷ್ಟ. ಎಂಗೇಜ್ಮೆಂಟಾ? ಈಗ ಉಂಗುರ ಕೊಡಿಸಂದಿದ್ದೇನೋ ಯೋಚನೆ ಮಾಡ್ಬೋದು. ಅಲ್ಲಲ್ಲಿ ಮದುವೆಯಾಗಿ 4 ವರ್ಷ ಆಯ್ತು, ಈಗೇನ್ಲ ಮತ್ತೆ ಎಂಗೇಜ್ಮೆಂಟ್ ನಿನಗೆ? ಯಾಕೆ ಮರೆತು ಬಿಟ್ರಿ ಏನು? ನನಗದೆಲ್ಲ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಇನ್ನೂ ಮಾಡ್ಕೋಬೇಕು, ಹೊಸ ಉಂಗುರ ತಂದು ನನ್ನ ಕೈಗೆ ಹಾಕಬೇಕು. ನಿಮ್ಮ ಅದನ್ನು ನೋಡಿ ಹೊಟ್ಟೆ ಹುರ್ಕೋಬೇಕು ಅಷ್ಟೇ. ಯಪ್ಪ ದೇವ್ರೆ, ಈ ಅತಿ ಸೊಸಿ ನೋಡು ಸಿಕ್ಕೊಂಡು ಸಣ್ಣ ಆಗದಂತರೂ ಗ್ಯಾರಂಟಿ. ಅಲ್ಲ ನಮ್ಮ ಉಂಗುರ ಅಂತೇಳಿ ನಮ್ಮಪ್ಪ ಈಕಿ ಮುಂದೆ ಯಾಕೆ ಹೇಳಕ್ಕೆ ಹೋದ್ನು? ಈಕಿ ಬಂದಿಂದರು ಹೇಳ್ಬಾರ್ದ ತಗ. ನೋಡಿ ಈಗ ಎಂಗೇಜ್ಮೆಂಟ್ ಅಂತ ನಿಂತಲು. ಈಗೇನು ಹೊಸ ರಾಡಿ ತೊಗೊಂಡು ನಿಂದಿರ್ತಾಳೆ ಏನು? ಎಷ್ಟು ದಿವ್ಸ ಜಗಳ ಮಾಡ್ತಾಳೆ ಏನು? ಇದಕ್ಕೆ ಮಾಡ್ತೀನಿ ತಡಿ ಯವ್ವಾ.